ಯಾಕೆ ಹಂಗೆ ಗೊಣ 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 ಅಂತಿರ್ತೀಯ? ಯಾಕೆ ಏನಾಯ್ತು ಹೇಳು? ಏನಿಲ್ಲ. ನಾನು ನೀನು ಟೌನ್ನಾಗೆ ಎಲ್ಲ ಒಂದು ಸಿಂಗಲ್ ಬೆಡ್ರೂಮಿನ ಮನೆ ಮಾಡಿಕೊಂಡು ಅಲ್ಲೇ ಇರೋಣ ಅಂತ ಸುಮ್ಮನೆ. ಇವಾಗ ದಿನ ಓಡಾಡೋಕ್ಕಾಗಲ್ಲ ನಿಮ್ಮ ಕೆಲಸಕ್ಕೆ, ಅದಕ್ಕೆ ಅತ್ಲಾಗ ಸುಮ್ಮನೆ ಅಲ್ಲೇ ಇದ್ಬಿಡೋಣ ಅಂತ ಇದ್ದೀನಿ. ನಮ್ಮ ಅಪ್ಪ ನಮ್ಮ ಅಮ್ಮನ ನನ್ನಿಂದ ದೂರ ಮಾಡಬೇಕು ಅಂತ ಇದೆಯಾ? ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ. ನೀನು ತಿಳ್ಕೊಂಡಿರ್ಬೋದು ನಮ್ಮ ಅಪ್ಪ ನಮ್ಮ ಅಮ್ಮನ ಬಿಟ್ಟು ಬರ್ತೀನಿ ಅಂತ ತಿಳ್ಕೊಂಡಿದ್ರೆ ಅದನ್ನು ನಿನ್ನ ಮನಸ್ಸಿಂದ ತೆಗೆದಾಕೋ. ನಾನು ನಮ್ಮ ಅಪ್ಪ ನಮ್ಮ ಅಮ್ಮನ ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಬರೋದಿಲ್ಲ. ಈ ರೀತಿ ಎಲ್ಲ ಯೋಚನೆ ಮಾಡಬೇಡ. ಸುಮ್ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರೋದು ಕಲಿ. ನಾನು ಯಾವುದೇ ಕಾರಣಕ್ಕೂ ನಮ್ಮ ಅಪ್ಪ ನಮ್ಮ ಅಮ್ಮನ ಬಿಟ್ಟು ಬರೋದಿಲ್ಲ. ನಮ್ಮ ಅಪ್ಪಗೆ ನಮ್ಮ ಅಮ್ಮಗೆ ನಾನು ಒಬ್ಬನೇ ಬಿಟ್ಟರೆ ಇನ್ಯಾರೂ ಇಲ್ಲ. ಬಿಡಪ್ಪ, ಇನ್ನೊಬ್ರು ಇದ್ದಾರೆ ನೋಡ್ಕೊಂತಾರೆ ಎಂಬಕ್ಕೆ ಯಾರೂ ಇಲ್ಲ. ನಾನು ಒಬ್ಬನೇ ಮಗ. ಇನ್ನೊಬ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಒಬ್ಬಿರೋದಕ್ಕೇನೆ ಮತ್ತೆ ನೀನು ಹಿಂಗೆ ಆಡ್ತಾ ಇರೋದು. ಏನೇ ಅಂದ್ರೂ ನಮಗಂತೂ ಬೇಜಾರಪ್ಪ ಸ್ವಾಮಿ ಇಲ್ಲಿ ಇರೋಕ್ಕೆ. ಆರಾಮಾಗಿ ಹೆಂಗಿರ್ಬೋದು. ಎಲ್ಲ ಕೆಲಸ ಐತೆ. ಯಾವ ಹೊಲ ಮಾಡೋದು ಏನು ಬೇಕು? ಹೊಲ ಮಾಡೋದು ಬೇಡ, ಏನು ಬೇಡ. ಆರಾಮಾಗಿ ಸುಮ್ಮನೆ ನಮ್ಮ ಪಾಡಿಗೆ ನಾವೆಲ್ಲನೇ ಇರ್ಬೋದಾಗಿತ್ತು. ನಿನಗೇನು ಬಂದೈತೋ ಏನೋ ಹೊಲ ಮಾಡ್ತೀನಿ ಅಂತ ಕುಣಿತಿ ಹಂಗೇನೆ. ಸೌತೆ ಗಿಡ ಹಾಕ್ತೀಯ, ದಾಳಿಂಬ್ರೆ ಗಿಡ ಹಾಕ್ತೀಯ, ಅಯ್ಯೋ ದೇವ್ರ ಪರಂಗಿನ ಗಿಡ ಹಾಕ್ತೀಯ. ಏನು ಪಾಟ್ ಬಿದ್ದಿದೆಲ್ಲ ಪಾಟ್ ಬಿದ್ದು ಏನು ಮಾಡೋ ಅಂಥದ್ದು? ತೋಟ ಬೆಳೆಸ್ಕೊಂಡು ಇವಾಗ ಆರಾಮಾಗಿರೋದು ಕಲಿಬೇಕು ಇಂಥ ಕಾಲದಾಗೆ. ಬಿಸಿಲಾಗು ಅದಕ್ಕೂ ಮಾಡೋಕ್ಕಾಗಲ್ಲ. ನೀನು 1000 ರೂಪಾಯಿ ದುಡಿಯೋಕೆ ಹೋಗಿ 5000 ರೂಪಾಯಿ ಇಕ್ತೀಯ. ನನಗೆ ಗೊತ್ತೈತೆ ನೀನು ಮಾತಾಡಬೇಡ ಸ್ನೇಹ. ನೀನು ಯಾಕೋ ಮಿತಿ ಮೀರಿ ಮಾತಾಡ್ತಾ ಇದೆಯಾ. ಅಮ್ಮನ ಬಗ್ಗೆನೂ ಹಂಗೆ ಮಾತಾಡ್ತಾ ಇದೆಯಾ. ಯಾಕೆ ನಾವು ಸ್ವಲ್ಪ ನಿನಗೆ ಲೂಸ್ ಕೊಟ್ವಿ ಅಂತಲ್ಲನ ಸ್ನೇಹ 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 ಅಂತೇಳಿ ನಾವು ಯಾವಾಗ ನಿನ್ನ ಸ್ವಲ್ಪ ಅಟ್ಟದ ಮೇಲೆ ಕೂರಿಸಿದ್ವಲ್ಲ, ಅದಕ್ಕೆ ನೀನು ಈ ರೀತಿ ಮಾತಾಡ್ತಾ ಇದೆಯಾ? ಇಲ್ಲಿ ನೋಡಿಲಿ, ನೀನು ನಿಮ್ಮಮ್ಮರ ಮನೆಯಲ್ಲಿರೋ ಸ್ಥಿತಿನ ಮರ್ತು ಬಿಟ್ಟಿದೀಯಾ. ಅದನ್ನು ಯೋಚನೆ ಮಾಡು. ನಾನು ಹಿಂಗಿದ್ದೆ, ನಾನು ಹಿಂಗೆ ಆಗಿದ್ದೀನಿ, ನಾನು ಯಾಕೆ ಈ ರೀತಿ ಆಗಿದ್ದೀನಿ ಅಂತೇಳಿ ಸ್ವಲ್ಪ ಯೋಚನೆ ಮಾಡು. ಯೋಚನೆ ಮಾಡಿ ಮಾತಾಡು ನೀನು. ಏನು ಯೋಚನೆ ಮಾಡೋಣ ಹೋಗು. ಹೆಂಗೋ ನಾನು ಒಬ್ಬಳೆ ಮಗಳು, ಯಾರನ್ನಾದ್ರೂ ಒಳ್ಳೆಯವ್ರನ್ನ ಮದುವೆ ಆಗಿ ಚೆನ್ನಾಗಿರ್ತಿದ್ದೆ. ಹೋಗಿ ಹೋಗಿ ನಿಮ್ಮಂಥವ್ರನ್ನಾಗಿ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ. ನನಗಂತೂ ಇವತ್ತು ತುಂಬ ಬೇಜಾರಾಗೈತಿ. ತುಂಬ ಅಂದರೆ ತುಂಬ ಬೇಜಾರಾಗೈತಿ. ನಾನು ನಮ್ಮ ಅಮ್ಮವ್ರ ಮನೆಗೆ ಹೋಗ್ತೀನಿ. ನಿನ್ಗೆ ಬಡಿಯೋದು ಎಲ್ಲ ಮಾಡಿಬಿಟ್ರೆ ಅವತ್ತೇನೋ ನೆನ್ನೆ ಹೊಡಿತು, ನೀನು ಹೊಡಿತಾ ಇದೆಯಾ ಇವಾಗ? ಎಷ್ಟೋ ನಮ್ಮಮ್ಮ ನಿಮ್ಮ ಕಡೆ ಕೈತೆ ಅಂತೇಳಿ ನನ್ನ ಇಷ್ಟೊಂದು ಅಯ್ಯ ಅನ್ನಿಸ್ತಾ ಇದ್ದೀರಾ? ನನ್ನ ಇಷ್ಟೊಂದು ಗೋಳೈಕೆ ಅಂತ ಇದ್ದೀರಾ? ಇಷ್ಟೊಂದು ನನ್ನ ಗೋಳೈಕೆ ಮತ್ತು ಒಳ್ಳೇದಲ್ಲ. ಬಿಡ್ರಿ ನಾನು ನಮ್ಮಮ್ಮ ಊರಿಗೆ ಹೋಗ್ತೀನಿ. ನಮ್ಮೂರಿಗೆ ನಾನು ಹೋಗ್ತೀನಿ, ಬಿಡ್ರಿ. ನೀವು ನನ್ನ ವದಿಯ ಅಂಥದ್ದೇನಿಲ್ಲ. ನನಗೆ ಸಾಕಾಗೈತಿ. ಇಲ್ಲಾಂದ್ರೆ ಬೇರೆ ಇರೋಣ, ಇಲ್ಲಾಂದ್ರೆ ನನ್ನ ನಮ್ಮಮ್ಮ ಊರಿಗೆ ಹೋಗ್ತೀನಿ ಅಷ್ಟೇ. ಎಲ್ಲ ಟೌನ್ನಾಗೆ ಮನೆ ಮಾಡ್ಕೊಂಡು ಆರಾಮಾಗಿ ಎಲ್ಲ ನೀರು ಬಾತ್ರೂಮ್ ಬಚ್ಚಲು ಎಲ್ಲ ಒಳಗೆ ಇರೋ ಅಂಥದ್ದೊಂದು ಮನೆ ಮಾಡ್ಕೊಂಡು ಹೆಂಗಿರ್ಬೋದು ನೀವು? ತಗೋ ಸಂಬಳಕ್ಕೆ ಹೆಂಗಿರ್ಬೋದು? ಆದರೆ ಹೊಲ ಮಾಡ್ತೀನಿ ಅಂತ ಬಿಸ್ಲಾಗ ನನ್ನ ಊಟ ತಗೊಂಬ, ಊಟ ಮಾಡು ಎಲ್ಲ ಹೇಳ್ತೀರ. ನನಗಂತೂ ಸಾಕಾಗಪ್ಪ ಅನಿಸುತ್ತೆ. ಏನು ಹಿಂಸೆ ಕೊಡ್ತೀರೋ ಏನೋ. ಅವತ್ತೇನೋ ಹಂಗೆ ಮಾಡುತ್ತೆ, ನೀನು ಹಂಗೆ ಮಾಡ್ತೀಯ. ಇಷ್ಟ ಇಲ್ಲ, ಹೋಗ್ತೀಯಾ ನಿಮ್ಮ ಅಮ್ಮನ ಮನೆಗೆ? ಈಗಲೇ ಫೋನ್ ಮಾಡ್ತೀನಿ. ಹೋಗು ಇವಾಗಲೇ ಹೋಗು. ಅಲ್ಲೇ ಹೋಗಿರು. ಬೇಡ ಅಂದರೆ ಯಾರು ಬೇಡ ಅಂತಾರೆ? ಹೋಗಿರು. ನಾನು ಮಾಡಿದ್ದೇನೆ ಅಷ್ಟೇ. ನನಗೆ ಹೊಲ ಮಾಡಬೇಕು, ಹೊಲದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ತುಂಬ ಆಸೆ ಐತೆ. ಹೊಲದಲ್ಲೆಲ್ಲ ಬೆಳೆ ಬೆಳಿಬೇಕು ಅಂತೇಳಿ ತುಂಬ ಆಸೆ ಐತೆ. ನಾನು ಬೆಳಿತೀನಿ. ನನಗೇನೇನು ಇಷ್ಟ ಆಗುತ್ತೋ ಎಲ್ಲ ಬೆಳಿಬೇಕು ಅಂತ ಇದ್ದೀನಿ. ನನಗೇನು ಈಗ ಫೋನ್ ಬಂದಾಗ ಹೋಗೋದು, ಫೀಲ್ಡ್ ಇದ್ದಾಗ ಫೀಲ್ಡ್ ವರ್ಕ್ ಮಾಡ್ಕೊಂಡು ಬರೋದು, ಆಫೀಸರ್ ವರ್ಕ್ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಕೆಲಸ ಕಡಿಮೆ ಆಗೈತೆ. ಅದಕ್ಕಾಗಿನ ಇವಾಗ ಹೊಲದಲ್ಲಾದರೂ ಮಾಡೋಣ ಅಂತ. ನನಗೇನೋ ಅದೊಂದು ಇವಾಗ ಏನೋ ಖುಷಿ. ಅದನ್ನು ಕೆಲಸ ಮಾಡ್ತಿರೋದ್ರಿಂದ ಹೊಲದಲ್ಲಿ ಆ ರೀತಿ ಬೆಳೆ ಬೆಳೆಯೋದು ನನಗೆ ಇವಾಗ ಏನೋ ಒಂಥರ ನನಗೆ ಮನಸ್ಸಿಗೆ ಸಮಾಧಾನ ಆಗ್ತಾಯಿತ್ತು. ಏನೋ ಒಂಥರ ನನಗೆ ನಿಜವಾಗ್ಲೂ ನನಗೆ ಇವಾಗ ಬೆಳೆ ಬೆಳೀತಾ ಇರೋದ್ರಿಂದ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ನನಗೆ ಇಂಟ್ರೆಸ್ಟ್ ಬಂದುಬಿಟ್ಟೈತೆ. ನೀನು ಅದನ್ನು ತಡಿಬೇಡ, ನೀನು ಅದನ್ನು ಮಾತಾಡಬೇಡ, ಸರಿನಾ? ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರು. ಯಾಕಲ್ಲ ಪಾಪ, ಯಾಕೋ ಈಗಳಪ್ಪ ಇವಳ್ದಂತೂ ನಮಗಂತೂ ಬಂದಾಗಿಂದ ಬೋಲ್ತಾಳ ನಾವಾಗೈತಪ್ಪ ಸ್ವಾಮಿ. ಯಾಕನ ಕರ್ಕೊಂಬಂದ್ವೋ ಏನೋ ಅನ್ನಿಸ್ತೈತೆ. ಹೋಗು. ಇವಾಗ ಅವಳು ಹೇಳ್ದಂಗೆ ನಾವು ಕೇಳಬೇಕಾಗೈತಿ. ನಾವು ಹೇಳ್ದಂಗೆ ಅವಳು ಕೇಳಲ್ಲ, ಅವಳು ಹೇಳ್ದಂಗೆ ನಾವು ಕೇಳಬೇಕಾಗೈತಿ. ಯಾಕೆ ಸಮರ್ಥ, ಏನಾಯ್ತಾ? ನೋಡಮ್ಮ, ಬೇರೆ ಮನೆ ಮಾಡು, ಇಲ್ಲಾಂದ್ರೆ ನಾನು ತವ್ರ ಮನೆಗೆ ಹೋಗ್ತೀನಿ ಅಂದ್ಲು. ಅದಕ್ಕೆ ಹೋಗ್ಲೇಳು. ತವ್ರ ಮನೆಗೆ ಹೋಗಿ ಅಲ್ಲೇ ಇರಲೇಳು. ಅದಕ್ಕೇನೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಹೋಗ್ಲೇಳು. ನನ್ನ ಬೇರೆ ಇರೋಣ ಬಾ ಅಂತ ಕರೆದ್ಲು. ಅದಕ್ಕೆ ನಾನು ಒಪ್ಪಲಿಲ್ಲಮ್ಮ. ನನಗೆ ನನ್ನ ಕಷ್ಟದ ಸಮಯದಲ್ಲಿ ನಮ್ಮಮ್ಮ ನನ್ನ ಕೈ ಹಿಡ್ದೈತೆ. ಇವತ್ತು ನಮ್ಮಮ್ಮ ಇನ್ನು ನಮ್ಮ ಮರಿಯ ಅಂಥದ್ದಲ್ಲ. ಅದೇ ನೋಡತ್ತೆ, ಮಾತ್ಕು ಸಲ್ಗು ಒದಿತಾ ಇದ್ದಾರೆ ನಿನ್ನ ಮಗ. ನೋಡು ಹೆಂಗೆ. ಅಯ್ಯೋ, ನಮ್ಮಂಥ ಬಡವರು ಹೆಣ್ಮಕ್ಳನ್ನ ಕಟ್ಕೊಂಡು ಯಾಕೆ ಇಷ್ಟ ಅನ್ನಿಸ್ತೀರ ಅಲ್ಲ? ಏನು ಕೆಲಸ ಮಾಡಲ್ವಲ್ಲತ್ತೆ ನೀನು? ಅದೇ ಬೇಕಲ್ಲೂ ಮಾಡ್ತಾ ಇದೆಯಾ. ಹೋದ ಸತಿ ಬಂದಾಗ ಗನ್ವಾಗ ನೀನೇ ಮಾಡಿದೆ. ಈ ಸತಿ ನನ್ನ ಗಾಲೆನೇ ಎಷ್ಟು ಅನ್ನಿಸ್ತಾ ಇದೆಯಾ ನೀನು. ಗೊತ್ತಾಗ್ತೈತೆ. 1-2 ದಿವಸ ಹೆಂಗಿದ್ರಿ ನೀವು? ಬಡವ್ರ ಹೆಣ್ಮಗಳು ಬಿಡು ಅಂತ ಹೇಳಿ 1-2 ದಿನ ಅನುಸರಿಸ್ಕೊಂಡ್ರಿ. ಇವಾಗಲೇ ಬಡವ್ರ ಹೆಣ್ಮಗಳು ಬಿಡು, ಹೆಂಗೆ ಬೇಕಾದ್ರೂ ಅನ್ನಿಸ್ಬೋದು, ಹೆಂಗೆ ಹೇಳಿದ್ರು ಕೇಳ್ತಾಳೆ ಅಂತ ಹೇಳಿ ನೀವು ಹೆಂಗೆ ಮಾಡ್ತಾ ಇದ್ದೀರಾ ನೋಡಿ. ಬಾಯಿ, ನಾನು ಬಡವ್ರ ಹೆಣ್ಮಗಳು ಅಂತೇಳಿ ಎಷ್ಟು ಗೌರವ ಕೊಟ್ಟಿದ್ದೀನಿ. ನಾನು ಬಡವ್ರ ಹೆಣ್ಮಗಳೇ. ನಾನೇನು ಇವತ್ತು ಸೌಕಾತಿ ಅಂತ ಹೇಳ್ತಾ ಇಲ್ಲ. ನಾನು ಇವತ್ತು ಬಡವ್ರ ಹೆಣ್ಮಗಳೇನೆ,
ಸರಿನಾ? ನಾನು ಕಷ್ಟ ಸುಖ ಎಲ್ಲ ಅನುಸರಿಸ್ಕೊಂಡು ನಾನು ಎಲ್ಲನ ಕಷ್ಟ ಸುಖ ನೋಡೇ ಬಂದಿರೋಳು. ಅಲ್ಲ, ಏನಾದರೂ ಎಲ್ಪ್ ಮಾಡ್ತೀರಾ? ಇಲ್ಲ, ಸಾಕಾಗೈತೆ ನನಗೆ. ಹಾಂ, ಸ್ವಲ್ಪನೂ ಸತಿ ಬಂದಾಗ ಅವಾಗೆಲ್ಲ ಬಂದಿದ್ವಲ್ಲ, ಅವಾಗ ಎಷ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ರಿ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ರಿ, ಎಲ್ಲ ಕೆಲಸನೂ ಮಾಡ್ತಾಯಿದ್ರಿ. ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಹೇಳ್ತಾಯಿದ್ರಿ, ಪಾತ್ರೆ ಗಿತ್ರೆ ತೊಳ್ಕೊಡ್ಬಾ ಅಂತ ಹೇಳಿ ಎಲ್ಲ ಹೇಳ್ತಿದ್ರಿ. ಅಲ್ಲ, ಈ ಮನೆ ಸೊಸೆಯಾಗಿ ನೀನು ಯಾಕಿದೆಯಾ ಹೇಳು? ಯಾಕಿದೆಯಾ ನೀನು? ನಾನು ಮಾಡಬೇಕಾ ಕೆಲಸ? ಅತ್ತೆ ಆಗಿರೋಳು ಹೇಳು, ನಾನು ಮಾಡಬೇಕಾ? ಮಾಡಬೇಡಮ್ಮ, ನೀನು ಮಾಡಬೇಡ. ಯಾಕೆ ಮಾಡ್ತೀಯ? ಅವಳೇ ಮಾಡಬೇಕು. ಎಲ್ಲದಕ್ಕೂ ನೀವು ಅಮ್ಮ ಹೇಳ್ದಂಗೆ ಕೇಳು. ಎಲ್ಲದಕ್ಕೂ ಅಮ್ಮಯ್ಯ ಅಮ್ಮಯ್ಯ ಅಮ್ಮಯ್ಯ. ನನಗಂತೂ ಸಾಕಾಗೈತೆ. ನಾನು ಸುಮ್ಮನೆ ಹೋಗ್ತೀನಿ ತವ್ರ ಮನೆ. ನೀನು ಹಂಗಾದ್ರೆ ಬರಲ್ಲ ನಿಮ್ಮ ಅಮ್ಮನ ಬಿಟ್ಟು? ಬರೋದಿಲ್ಲ, ನಮ್ಮ ಅಮ್ಮನ ಬಿಟ್ಟು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನಾನು ಕಷ್ಟದಲ್ಲಿದ್ದಾಗ ನೀನು ಬಂದಿರಲಿಲ್ಲ ಅವತ್ತು. ಸರಿ, ನಾನು ಅವತ್ತು ಎಂಥ ಕಷ್ಟದಲ್ಲಿದ್ದೆ. ಅವತ್ತು ಕೈ ಹಿಡಿದು ಮೇಲೆ ಕೆತ್ತಿರೋದು ನಮ್ಮ ಅಮ್ಮನ ಬಿಟ್ಟು ಹೋಗ್ಬಿಟ್ರೆ ಇವತ್ತು ಅದಕ್ಕೊಂದು ಅರ್ಥ ಇರುತ್ತಾ? ನಾನು ಅವತ್ತು 5 ಲಕ್ಷ ಸಾಲ ಮಾಡ್ಕೊಂಡು ಈ ಜೀವನನೇ ಬೇಡಪ್ಪ, ಏನಾದರೂ ಮಾಡ್ಕೊಬಿಡೋಣ ಅನ್ನೋ ಪರಿಸ್ಥಿತಿ ಬಂದಿದ್ದೆ. ಅಷ್ಟು ಬೇಜಾರಾಗಿತ್ತು ನನ್ನ ಮನಸ್ಸಿಗೆ. ಅಷ್ಟು ಬೇಜಾರಾಗಿ ನನಗಿಲ್ಲೋಡು ತಲೆ ಕೆಟ್ಟಂಗೆ ಆಗ್ಬಿಟ್ಟಿತ್ತು. ಅಂಥ ಸಂದರ್ಭದಲ್ಲಿ ನೀನು 5 ಲಕ್ಷ ಸಾಲ ನೀನು ತೀರಿಸ್ಲಿಲ್ಲ. ನಮ್ಮಮ್ಮ ಯಾವತ್ತು ಕಷ್ಟಪಟ್ಟು ನಾನು ಸಾಲ ತೀರಿಸಿದ್ದು ನಮ್ಮಮ್ಮಯ್ಯ. ಅಂತೂ ಬೋಲ್ ಖ್ಯಾತೆದಾಗೈತಿ. ನಾನು ಫಸ್ಟಿಗೆ ಬಂದಾಗ ಒಳ್ಳೇದು ಅಂದ್ಕೊಂಡಿದ್ದೀವಿ. ನಿಂತ ಖ್ಯಾತೆ ಮಾರಿ ಆಗೈತಿ ಈ ವೈದ್ಯ ಅಂದಪ್ಪ ನನಗೆ. ಈ ವೈದ್ಯನ ಬೇರೆ ನೋಡ್ಕೋಬೇಕು. ಅದಕ್ಕೆ ಮತ್ತೆ ಇವ್ರಲ್ಲೆಲ್ಲ ಸವಾಸನೆ ಬೇಡ, ಹೋಗಿ ಬೇರೆ ಇರೋಣ ಅಂತ ಹೇಳಿದ್ದು. ಇರೋಗೆ ನಾನಂತೂ ಬರೋಲ್ಲ ಅಂತ ಹೇಳಿಲ್ವೇ? ನಮ್ಮಮ್ಮನ ಬಿಟ್ಟು ನಾನು ಮಾತ್ರ ಬರೋದಿಲ್ಲ. ಇರ್ತೀಯಾ? ಹೋಗಿರೋಗಿ ನೀನು ಬೇರೆ ಮನೆ ಮಾಡ್ಕೊಂಡು ಅಷ್ಟೇ. ನನಗೆ ಹೇಳ್ಬೇಡ, ನೀನು ನನ್ನ ಹತ್ರ ಮಾತಾಡಬೇಡ. ನಾವು ನಿನ್ನ ಹೆಂಗೆ ನೋಡ್ಕೊಂಡಿದ್ದೀವಿ ಅಂದರೆ, ನಿನಗೆ ಯಾವ ಸ್ಥಾನ ಕೊಟ್ಟಿದ್ವಿ, ಏನು ಬೆಲೆ ಇತ್ತು, ಅದನ್ನು ನೀನಾಗಿ ನೀನು ಕಳ್ಕೊಂತಾ ಇದೆಯಾ. ನನಗೆ ಎಲ್ಲ ಹೆಂಗೆ ನೋಡ್ತಿದ್ರು, ನಾನು ಎಂಥ ಸ್ಥಾನದಲ್ಲಿದ್ದೆ ಅಂತ ಸ್ವಲ್ಪ ಯೋಚನೆ ಮಾಡು. ನಿನಗೆ ಇವಾಗ ಇರೋ ಮರ್ಯಾದೆನೇ ಬೇರೆ, ಅವಾಗ ಇರೋ ಮರ್ಯಾದೆನೇ ಬೇರೆ. ಮಾಡಲ್ಲ ನಮ್ಮಮ್ಮ, ಎಲ್ಲ ಕೆಲಸ ಮಾಡಲ್ಲ. ನಾನೇ ಹೇಳ್ದೀನಿ, ಏನು ಮಾಡಬೇಡ ಕಣಮ್ಮ, ಅವಳೆಲ್ಲ ಮಾಡ್ತಾಳೆ ಅಂತ ಹೇಳಿ. ಏನೈತೆ ನಿನಗೆ ಕೆಲಸ? ಏನೈತೆ ಅಂತ ಮಾಡಬೇಕು ಅಷ್ಟೇ. ಇಂತಾಗ ಯಾರು ಮಾತಾಡ್ತಾರಪ್ಪ, ತಲೆ ಕೆಟ್ಟೋಗುತ್ತೆ ಮಾತಾಡ್ತಾ. ಅಯ್ಯ ಅನ್ನಿಸ್ತೀರ ಬಡವ್ರ ಹೆಣ್ಮಗಳು, ಏನಂದ್ರು ಅನ್ನಿಸ್ಕೊಂತಾಳೆ ಅಂತ ಹೇಳಿ ಅಯ್ಯ ಅನ್ನಿಸ್ತೀರ. ಮಾಡಬೇಡ, ಸುಮ್ಮನಿರಮ್ಮ. ಇವಳ್ದು ಯಾಕೋ ಅತಿ ಆಗ್ತೈತೆ. ನೆನ್ನೆ ಹಂಗೆ ಊಟಕ್ಕೆ ತಂದವಳ ಹೊಲ್ದಾಕೆ, ಅಲ್ಲೂ ಹಂಗೆ ಸರಿಯಾಗಿ ಊಟಕ್ಕೆ ಇಲ್ಲ ಪಾಪ, ಹೊಟ್ಟೆ ಹಸುವಾಗೈತೆ ಅವರಿಗೆ. ಇಷ್ಟು ತಗೊಂಬಂದವಳೆ. 10 ಜನಕ್ಕೆ ಆಗಂಗೆ ತಗೊಂಬ ಅಂತಂದರೆ 3-4 ಜನಕ್ಕೆ ಸಾಲ್ಟೇಜು ಹಂಗೆ ತಗೊಂಬಂದವಳು. ಯಾವತ್ತೂ ಈ ರೀತಿ ಆಗಿರಲಿಲ್ಲ, ಇವತ್ತು ಯಾಕೆ ಈ ರೀತಿ ಆಗೈತಿ ಅಂತ ಅವರು ಕೂಲೇರು. ಹೋಗು ಅಮ್ಮ, ಇವಳು ಏನೇ ಅಂದ್ರೂ 1-2 ದಿನ ಬುದ್ಧಿ ಕಲ್ತ್ಕೋಬೇಕಣಮ್ಮ. ಯಾಕೋನೋ ಈ ನಡುವೆ ಜಾಸ್ತಿ ಮಾಡ್ತಾ ಇದ್ದಾಳೆ. ಎಷ್ಟು ಹೇಳಿದ್ರು ಹಿಂಗೆ ಮಾಡ್ತಾ ಇದ್ದಾಳಲ್ಲ ಇವಳು, ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ ಅಂತ. ನಮ್ಮಮ್ಮ ಎಲ್ಲದಕ್ಕೂ ಸ್ನೇಹ ಅಂತೇಳಿ ಒಂದಿಷ್ಟು ಅವಳನ್ನ ಆಟದ ಮೇಲೆ ಏರಿಸ್ಬಿಡ್ತು. ಅವಳು ಯಾತ್ಕನಾಗಲಿ ಸ್ನೇಹಮ್ಮಂಗೆ ಕೇಳ್ರಿ ಎಂಬುದ. ನಾವು ಅದಕ್ಕೆ ಎಲ್ಲರೂ ಸ್ನೇಹ ಅಂದ್ಕೊಂಡು ಪಾಪ ಅವಳು ಹೇಳ್ದಂಗೆ ಕೇಳ್ಕೊಂಡೆ ಇದ್ವಲ್ಲ ಪಾಪ. ಅದಕ್ಕೆ ಅವಳು ಹೊಲ ಮಾಡ್ಸೋಕ್ಕೆ ಕೇಳಿದ್ಲು. ನೋಡಪ್ಪ, ನಾನು ಹೇಳಿದ್ದೆ ಅಡಿಲಿಲ್ವಲ್ಲ ಅಂತೇಳಿ ನಮ್ಮಮ್ಮ ಮಾಡಿರೋದಿದ್ದು. ಹೇಳು ಸುಮ್ಮನೆ ಅವಾಗ ಬಿಡು ಬಡವ್ರ ಹೆಣ್ಮಗಳು ಅಂತ ನಾನು ಅವಾಗ ಮಾಡಿದೆ. ಇವಾಗ ನೋಡು, ಅಲ್ಲೇ ಬಂದಂಗೆಲ್ಲ ಮಾಡಿ ಕಳ್ಸಿರೋದಕ್ಕೆ ಇವಾಗ ಯಾತ ಮಾಡಲ್ಲ. ಅಲ್ಲಿ ನಮ್ಮಮ್ಮ ಮಾಡಿ ಕಳ್ಸೈತೆ, ಇಲ್ಲಿ ನಾನು ಮಾಡಿ ಕಳಿಸಿದ್ದೀನಿ. ಅದಕ್ಕೆ ಇವಾಗ ಕೆಲಸ ಮಾಡ್ದಿಲ್ಲದಕ್ಕೆ ಜಗಳ. ಸುಮ್ಮನಿರು. ನಾನೆಲ್ಲ ಫೋನ್ ಮಾಡ್ತೀನಿ, ಕಾಲಕೈಗೆ ಫೋನ್ ಮಾಡಿ ಎಲ್ಲ ಮಾತಾಡ್ತೀನಿ. ಸುಮ್ಮನಿರಿ ಮಾಡ್ತೀನಿ. ತವ್ರ ಮನೆಗೆ ಹೋಗ್ತಾಳೆ ಅಂತ ಹೋಗ್ಲೇಳು, 1-2 ದಿನ ಇರಲಿ, ಸುಮ್ಮನೆ ತಾಡಿ ನೋಡೋಣ. ಅದೆಲ್ಲ ಇದ್ರೇ ಬುದ್ಧಿ ಬರೋದು. ತವ್ರ ಮನೆಗೆ ಹೋಗ್ತೀನಿ ಅಂತ ಇದ್ದಾಳೆ. ನೋಡೋಣ ಅಲ್ಲಿ ಎಷ್ಟು ದಿನ ಇರ್ತಾಳೆ ತವ್ರ ಮನೆಯಾಗೆ ಅಂತ. ನೋಡ್ತಾ ಇರಿ, ನಿಮ್ಗೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.